ಆಲೂಗೆಡ್ಡೆ ಮೆಂತ್ಯ ಸೊಪ್ಪು ಭಾತ್, ಪೊಟ್ಯಾಟೊ, ಪೀಸ್ and methi leaves bhat, mixed rice. This is fresh peas, this is seasonal. ಇದು ಹಸಿ ಬಟಾಣಿ, ಇದು ಕಾಲಾತೀತ ಮಾತ್ರ. ಇದು ಹಸ್ರಿಗಿರೋ ಕಾಯಿ ಟೊಮೆಟೊ. This is green unripened tomato. This can be replaced with ripened red tomato, regular tomato. ಇದು ಸಿಕ್ಕಿದೆ ಹಾಗಾಗಿ ಹಾಕ್ತಿರೋದು ಕಾಯಿ ಟೊಮೆಟೊ. ಹಣ್ಣಾಗಿರೋ ಟೊಮೆಟೊ ಕೆಂಪಗಿರೋದನ್ನೇ ಸಾಮಾನ್ಯ ಹಾಕೊಳ್ಳೋದು. ದೊಣ್ಣಮೆಣಸಿನ್ಕಾಯಿ ಹೆಚ್ಕೊಂಡಿರೋದು. ಕ್ಯಾಪ್ಸಿಕಮ್ ಚಾಪ್ಡ್, ಲಿಟಲ್ ಬಿಗರ್ ಇನ್ ಸೈಜ್. ಡೋಂಟ್ ಚಾಪ್ ಟೂ ಸ್ಮಾಲ್. ತುಂಬ ಸಣ್ಣದಾಗಿ ಹೆಚ್ಕೋಬೇಡಿ. ಹಸಿ ಬಟಾಣಿ, ಫ್ರೆಶ್ ಪೀಸ್, ಚಾಪ್ಡ್ ಪೊಟ್ಯಾಟೊ, ಹೆಚ್ಕೊಂಡಿರೋ ಆಲೂಗೆಡ್ಡೆ. ತುಂಬ ಸಣ್ಣಗೆ ಬೇಡ, ಈ ಹದಕ್ಕಿರಲಿ. ಹೆಚ್ಚಿ ತೊಳೆದಿರೋ ಮೆಂತ್ಯ ಸೊಪ್ಪು. ಕ್ಲೀನ್ಡ್, segregated and chopped and washed methi leaves, fenugreek leaves. Potato and fresh peas can be boiled pre-hand. Fresh peas takes lesser amount of time to cook, unlike dry soaked peas. Also same method for dry peas which has been pre-soaked. It can also be pre-cooked and then used in the seasoning. ಭಾತ್ ಮಾಡಕ್ ಮುಂಚೆ ಹಸಿ ಬಟಾಣಿ, ನೆನೆಸ್ಕೊಂಡಿರೋ ಹಸಿ ಬಟಾಣಿನೂ ಬೇಯಿಸ್ಕೋಬೇಕು. ಒಣ ಬಟಾಣಿ ಮುಂಚೆನೆ ನೆನೆಸಿದ್ರು ಅದನ್ನು ಬೇಯಿಸ್ಕೋಬೇಕು. ಹಸಿ ಬಟಾಣಿಗೆ ಕಡಿಮೆ ಸಮಯ ಹಿಡಿಯುತ್ತೆ ಬೇಯಕ್ಕೆ. ಹಸಿ ಬಟಾಣಿ ನೆನೆಸಿದ್ರು ಕೂಡ ಸ್ವಲ್ಪ ಜಾಸ್ತಿ ಹೊತ್ತು. ನೆನೆಸಿರೋ ಒಣ ಬಟಾಣಿ ಸ್ವಲ್ಪ ಹೆಚ್ಚು ಟೈಮ್ ಹಿಡಿಯುತ್ತೆ ಬೇಯಿಸ್ಕೊಳ್ಳೋಕ್ಕೆ. ಒಟ್ಟಿನಲ್ಲಿ ಹಸಿದಾಗಲಿ ಅಥವಾ ಒಣ ಬಟಾಣಿ ಆಗಲಿ ಮುಂಚೆನೆ ಬೇಯಿಸ್ಕೋಬೇಕು. ಆಲೂಗೆಡ್ಡೆ ಕೂಡ ಮುಂಚೆನೆ ಬೇಯಿಸ್ಕೊಂಡು ಒಗ್ಗರಣೆಗೆ ಹಾಕಕ್ಕೆ ಮುಂಚೆ ಬೇಯಿಸ್ಕೊಡಿ. ಪೊಟ್ಯಾಟೊ ಆಲ್ಸೋ ಹ್ಯಾಸ್ ಟು ಬಿ ಕುಕ್ಡ್ ಪ್ರಯರ್ ಹ್ಯಾಂಡ್ ಬಿಫೋರ್ ಪುಟಿಂಗ್ ಇನ್ ಟು ದ ಭಾತ್ ಮಿಕ್ಸ್. She is putting potato and peas together. Since this is fresh peas, she is cooking along with the potato. ಆಲೂಗೆಡ್ಡೆ, ಹಸಿ ಬಟಾಣಿ ಸೇರಿಸಿ ಬೇಯಿಸ್ಕೋತಿದ್ದಾರೆ. ಹಸಿ ಬಟಾಣಿ ಆದ್ರಿಂದ ಇದ್ರ ಜೊತೆಗೆ ಬೇಯುತ್ತೆ. ಒಣ ಬಟಾಣಿ ಆದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹೊತ್ತು ಹಿಡಿಯುತ್ತೆ ಬೇಯಕ್ಕೆ. ಪಾತ್ರೆಯಲ್ಲಿಟ್ಟು ಬೇಯಿಸಿದ್ರೆ ಒಳ್ಳೆಯದು. ಕುಕ್ಕರಲ್ಲಿ ಬೇಡ. ಕುಕ್ಕರಲ್ಲಾದರೆ ತುಂಬ ಬೆಂದೋಗುತ್ತೆ. ಆಲೂಗೆಡ್ಡೆ ಸಣ್ಣದಾಗಿ ಹೆಚ್ಚಿರೋದ್ರಿಂದ. ನೀರು ಸ್ವಲ್ಪ ಮೇಲ್ ಬರೋಷ್ಟು, ಮುಳುಗಿ ಸ್ವಲ್ಪ ಮೇಲ್ ಬರೋಷ್ಟು ಹಾಕ್ಕೊಂಡಿದ್ದಾರೆ. ದಿಸ್ ಕ್ಯಾನ್ ಬಿ ಕುಕ್ಡ್ ಓವರ್ ದ ಸ್ಟವ್ ಇನ್ ಅನ್ ಓಪನ್ ವೆಸಲ್. ಶಿ ಹ್ಯಾಸ್ ಪುಟ್ ಲಿಟಲ್ ಮೋರ್ ವಾಟರ್ ದ್ಯಾನ್ ಸೋಕಿಂಗ್ ಇಟ್. Need not cook in a pressure cooker since the potato is chopped very small. Since the potato is too small, it can become too mushy and will not hold its form. After this has cooked 3/4, she is adding salt. ಮುಕ್ಕಾಲ್ ಬೆಂದ ಮೇಲೆ ಇದಕ್ಕೆ ಉಪ್ಪು ಹಾಕೋತಿದ್ದಾರೆ. ಉಪ್ಪು ಮುಂಚೆನೆ ಹಾಕಿದ್ರೆ ಬೇಯೋ ಸಾಧ್ಯತೆ ಕಡಿಮೆ ಇದೆ. Add salt when it is half or 3/4 cooked. Don't add in the beginning itself. It may not. ಭಾತ್ಗೆ ಅನ್ನ. This is cooked rice to mix wangi bhat. She uses or removes only the top layer of rice which has been cooked. ಮೇಲೆ ಬೆಂದಿರೋ ಉದ್ರಾಗಿರೋ ಅನ್ನನ ಹಾಕೊಂಡಿದ್ದಾರೆ ಪರಾತಲ್ಲಿ. ಇದು ಆರಬೇಕು. ದಿಸ್ ಹ್ಯಾಸ್ ಟು ಕೂಲ್ ಡೌನ್ ಬಿಫೋರ್ ಪುಟಿಂಗ್ ದ ಸಬ್ಜಿ ವಿಚ್ ವಿಲ್ ಬಿ ಮೇಡ್ ಫಾರ್ ಭಾತ್ ಅಂಡ್ ಮಿಕ್ಸ್ಡ್.
ಬಾತಿಗೆ ಮಾಡ್ಕೊಳ್ಳೋ ಗೊಜ್ಜನ್ನ ಹಾಕಿ ಕಲ್ಸಕ್ಕೆ ಮುಂಚೆ ಅನ್ನ ಆರಿರಬೇಕು. ಹಾಗಾಗಿ ಮುಂಚಿತವಾಗಿ ಬೇಯಿಸಿರೋ ಆಲೂಗೆಡ್ಡೆ, ಹಸಿ ಬಟಾಣಿ ನೀರು ಪೂರ ತೆಕ್ಕೋಬೇಕು. ಆಫ್ಟರ್ ಕುಕಿಂಗ್ ದ ಪೊಟ್ಯಾಟೊ ಅಂಡ್ ಫ್ರೆಶ್ ಪೀಸ್ or raw piece accordingly, remove the water. The water has to be removed completely. ಪೂರ್ತಿ ನೀರು ಹೋಗಬೇಕು, ಇಲ್ಲ ಅಂದರೆ ಭಾತಿನ ಪುಡಿ ಮೆತ್ತಗಾಗ್ಬಿಡುತ್ತೆ. Otherwise the bath will become soggy. Remove the water. ಆಲೂಗೆಡ್ಡೆ ಮೆಂತ್ಯ ಸೊಪ್ಪು ಭಾತ್ ಮಾಡ್ಕೊಳ್ಳೋಕ್ಕೆ ಇವಾಗ ಒಗ್ಗರಣೆ ಮಾಡುತ್ತೆ. ದಪ್ಪ ತಳ ಬಾಂಡೆಗೆ ಎಣ್ಣೆ ಹಾಕೊಳ್ಳಿ. ಇದಕ್ಕೆ ಎಣ್ಣೆ ಜಾಸ್ತಿ ಹಿಡಿಯುತ್ತೆ. ದಿಸ್ ಇಸ್ ಟು ಮೇಕ್ ಭಾತ್ ಪಲ್ಯ or sabzi. This will be after making the sabzi, it will be mixed into rice. To a thick bottom pan, add oil. This takes more quantity of oil, otherwise it will not taste good or it will start sticking to your hand. Mustard seeds. After the oil is heated, after it splatters, ಹಾಕು. ಚಿಟ್ಕುಟ್ ಮೇಲೆ ಕಡಲೆಬೇಳೆ, ಉದ್ದಿನಬೇಳೆ, ಚನಾ ದಾಲ್ ಅಂಡ್ ಉರದ್ ದಾಲ್, ಹಿಂಗು ಆಸ್ ಅ ಫಟೀಡ, ಸ್ವಲ್ಪ ಅರಿಶಿನ, ಲಿಟಲ್ ಟರ್ಮರಿಕ್, ಕರಿ ಲೀಫ್, ಕರಿಬೇವು ಸೊಪ್ಪು, ಲಿಟಲ್ ರೆಡ್ ಚಿಲ್ಲಿ. ಯಾವ್ದಿದು? ಗುಂಟೂರ? ಬ್ಯಾಡ್ಗೆ ಆರ್ ಗುಂಟೂರ್, 1 or 2. ದಿಸ್ ಇಸ್ ಆಪ್ಷನಲ್. ಬೇಕಿದ್ರೆ ಹಾಕೊಳ್ಳಿ, ಇದು ಅವಶ್ಯಕತೆ ಇದೆ. ಹೆಚ್ಚಿರೋ ಟೊಮೆಟೊ, ಚಾಪ್ ಟೊಮೆಟೊ. Here we are using raw tomato. You can use ripened tomato as well. ಇಲ್ಲಿ ನಾವು ಕಾಯಿ ಟೊಮೆಟೊ ಯೂಸ್ ಮಾಡ್ತಾ ಇದ್ದೀವಿ. ಹಣ್ಣಾಗಿರೋ ಕೆಂಪಗಿರೋ ಟೊಮೆಟೊನು ಉಪಯೋಗಿಸ್ಬೋದು. ಚಾಪ್ಡ್ ಕ್ಯಾಪ್ಸಿಕಮ್, ಹೆಚ್ಕೊಂಡಿರೋ ದೊಣ್ಣಮೆಣಸಿನ್ಕಾಯಿ, ಹೆಚ್ಕೊಂಡಿರೋ ಮೆಂತ್ಯ ಸೊಪ್ಪು, ಚಾಪ್ಡ್ ಮೇಥಿ ಲೀವ್ಸ್, ಫೆನುಗ್ರೀಕ್ ಲೀವ್ಸ್. Reduce the flame and this has to get cooked well. ಉರಿ ಕಡಿಮೆ ಮಾಡಿ ಮುಚ್ಚಿಟ್ಟು ಇದನ್ನು ಬೇಯಿಸ್ಕೋಬೇಕು. ಮುಕ್ಕಾಲು ಭಾಗ ಬೆಂದ ಮೇಲೆ ಉಪ್ಪು ಹಾಕಿ. ಆಫ್ಟರ್ ಇಟ್ ಇಸ್ ಕುಕ್ 3/4 add salt. ಲಿಟಲ್ ಬಿಟ್ ಆಫ್ ಶುಗರ್, ಸ್ವಲ್ಪ ಸಕ್ಕರೆ. ಆ್ಯಡ್ ದ ಕುಕ್ ಪೊಟ್ಯಾಟೊ ಅಂಡ್ ಪೀಸ್. ಆಲೂಗೆಡ್ಡೆ ಬಟಾಣಿ ಬೇಯಿಸ್ಕೊಂಡಿರೋದು ಹಾಕೊಳ್ಳಿ. ಕುಕ್ ದ ಲಿಡ್ ಅಗೈನ್ ವಿತ್ ದ ಲಿಡ್ ಕ್ಲೋಸ್. ಕುಕ್ ಇಟ್ ಅಗೈನ್ ವಿತ್ ದ ಲಿಡ್ ಕ್ಲೋಸ್. ಮುಚ್ಚಳ ಮುಚ್ಚಿ ತಿರ್ಗಾ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳಿ. ದಿಸ್ ಇಸ್ ಡ್ರೈ ಸಬ್ಜಿ. ಇದು ಒಣಗಿರೋ ಪಲ್ಯ. ಅನ್ನಕ್ಕೆ ಕಲ್ಸ್ಕೊಳ್ಳೋಕೆ ಮುಂಚೆ ಇದು ಟೊಮೆಟೊ ಬೆಂದಾಗ ಮತ್ತು ಉಪ್ಪು ಹಾಕಿದಾಗ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ, ಅದೆಲ್ಲ ಇಂಗಬೇಕು. ಇಟ್ ಸ್ಟಾರ್ಟ್ಸ್ ಲೀವಿಂಗ್ ವಾಟರ್, ದ ಟೊಮೆಟೊ ವಾಟರ್, ಅಂಡ್ ಆಫ್ಟರ್ ಆ್ಯಡಿಂಗ್ ಸಾಲ್ಟ್. ಆಲ್ ದಿಸ್ ವಾಟರ್ ಹ್ಯಾಸ್ ಟು ಎವ್ಯಾಪರೇಟ್. ಕುಕ್ ಇಟ್ ಟಿಲ್ ದೆನ್. ಅಟ್ ದಿಸ್ ಮೂಮೆಂಟ್ ಯು ಕ್ಯಾನ್ ಇನ್ಕ್ರೀಸ್ ದ ಸಿಮ್. ಈಗ ಸ್ವಲ್ಪ ಸಿಮ್ ಜಾಸ್ತಿ ಮಾಡಿಕೊಂಡು ಮೀಡಿಯಮ್ ಇಟ್ಕೊಂಡು ಬೇಯಿಸ್ಕೋಬೋದು. ಸೀತಿದೆ ಅನ್ಸಿದ್ರೆ ಕಡಿಮೆ ಮಾಡ್ಕೊಳ್ಳಿ. ಇಫ್ ಯು ಫೀಲ್ ಇಟ್ ಸ್ಟಾರ್ಟ್ಸ್ ಬರ್ನಿಂಗ್, ದೆನ್ ರೆಡ್ಯೂಸ್ ದ ಸಿಮ್.
ದಿಸ್ ಹಸ್ ಬಿನ್ ಕುಕಿಂಗ್ ಫಾರ್ ಅ ವೈಲ್ ಅಂಡ್ ದ ವಾಟರ್ ಹ್ಯಾಸ್ ಎವಾಪರೇಟೆಡ್. ಇದು ಸ್ವಲ್ಪ ಹೊತ್ತು ಬೆಂದಿದೆ, ನೀರೆಲ್ಲ ಹೋಗಿದೆ, ಇಂಗಿದೆ. ಈಗ ಭಾತಿನ ಪುಡಿ ಹಾಕ್ತಾರೆ. ನೌ ದ ಭಾತ್ ಪೌಡರ್ ಹ್ಯಾಸ್ ಟು ಬಿ ಆ್ಯಡೆಡ್. ಎಷ್ಟು ಹಾಕ್ತೀಯ ಇಷ್ಟಕ್ಕೆ? ಶಿ ಈಸ್ ಆ್ಯಡಿಂಗ್ 4 ಸ್ಪೂನ್ಸ್. ಡಿಪೆಂಡಿಂಗ್ ಆನ್ ಯುವರ್ ಟೇಸ್ಟ್ ಆ್ಯಂಡ್ ಸ್ಪೈಸ್ ಲೆವೆಲ್ ಯು ಕ್ಯಾನ್ ಆ್ಯಡ್. ಖಾರ ನೋಡಿಕೊಂಡು ಹದ ನೋಡಿಕೊಂಡು ಹಾಕ್ಕೊಳ್ಳಿ. ಇಲ್ಲಿ 4 ಸ್ಪೂನ್ ಹಾಕ್ತೀಯಾರೆ. ಡ್ರೈ ಕೋಕೋನಟ್, ಗ್ರೇಟೆಡ್ ಕೋಕೋನಟ್, ತುರ್ಕೊಂಡಿರೋ ಕೊಬ್ಬರಿ. ಮಿಕ್ಸ್ ಇಟ್ ವೆಲ್. ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಬೋದು. ದಿಸ್ ಹಸ್ ಬೀನ್ ಕುಕಿಂಗ್ ಫಾರ್ ಅ ವೈಲ್. ಸ್ವಲ್ಪ ಹೊತ್ತು ಬೆಂದ ನಂತರ ಇಳಿಸ್ಕೊಳ್ಳಿ. ಟೇಕ್ ಇಟ್ ಆಫ್ ದ ಸ್ಟವ್ ಆಫ್ಟರ್ ಇಟ್ ಇಸ್ ಕುಕ್ಡ್ ಫಾರ್ ಅ ವೈಲ್.